ನೀವು ಪ್ರೀತಿಸುವ ಹುಡುಗಿ ಕೋಪ ಮಾಡಿಕೊಂಡಾಗ ಸಮಾಧಾನ ಪಡಿಸಲು ಇಲ್ಲಿವೆ 7 ಅತ್ಯುತ್ತಮ ಸಲಹೆಗಳು. ಒಮ್ಮೆ ಟ್ರೈ ಮಾಡಿ. ನಿಮ್ಮ ಗೆಳತಿಯನ್ನು ಸಂತೈಸಲು ಅಥವಾ ಸಮಾಧಾನಪಡಿಸಲು ಕೆಲವು ಉಪಯುಕ್ತ ಸಲಹೆಗಳು ಮತ್ತು ತಂತ್ರಗಳು ಇಲ್ಲಿವೆ. 1. ಆಲಿಸಿ ಮತ್ತು ಅರ್ಥಮಾಡಿಕೊಳ್ಳಿ. ಮೊದಲು ಅವಳು ಏನು ಹೇಳುತ್ತಿದ್ದಾಳೆ ಎಂಬುದನ್ನು ತಾಳ್ಮೆಯಿಂದ ಕೇಳಿ. ಅವಳ ಮಾತುಗಳಿಗೆ ಅಡ್ಡಿಪಡಿಸದೆ ಅವಳ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. 2. ಅವಳ ಭಾವನೆಗಳನ್ನು ಒಪ್ಪಿಕೊಳ್ಳಿ. ನೀನು ಕೋಪಗೊಳ್ಳುವುದು ಸಹಜ. ಇದು ನಿನ್ನನ್ನು ಬೇಸರಗೊಳಿಸಿದೆ ಎಂದು ನನಗೆ ಅರ್ಥವಾಗುತ್ತದೆ ಎಂಬಂತಹ ಮಾತುಗಳಿಂದ ಅವಳ ಭಾವನೆಗಳನ್ನು ಮಾನ್ಯ ಮಾಡಿ. ತುಂಬಾ ಯೋಚಿಸಬೇಡ ಅಥವಾ ಇದು ದೊಡ್ಡ ವಿಷಯವೇನಲ್ಲ ಎಂದು ಹೇಳುವುದನ್ನು ತಪ್ಪಿಸಿ. 3. ಕ್ಷಮೆಯಾಚಿಸಿ. ಅಗತ್ಯವಿದ್ದರೆ ನಿಮ್ಮ ತಪ್ಪಿದ್ದರೆ ತಕ್ಷಣವೇ ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸಿ. ನಿಮ್ಮ ತಪ್ಪಿಲ್ಲದಿದ್ದರೂ ಪರಿಸ್ಥಿತಿ ಹದಗೆಟ್ಟಿದ್ದಕ್ಕಾಗಿ ವಿಷಾದ ವ್ಯಕ್ತಪಡಿಸಬಹುದು. 4. ಪ್ರೀತಿ ಮತ್ತು ಭರವಸೆ ನೀಡಿ. ಅವಳನ್ನು ಅಪ್ಪುಗಿರಿ, ಅವಳು ಬಯಸಿದರೆ, ಅಥವಾ ಅವಳ ಕೈ ಹಿಡಿದು ನೀವು ಅವಳ ಜೊತೆಗಿದ್ದೀರಿ ಮತ್ತು ವಿಷಯಗಳನ್ನು ಸರಿಪಡಿಸುತ್ತೀರಿ ಎಂಬ ಭರವಸೆ ನೀಡಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನಾವಿದನ್ನು ಒಟ್ಟಿಗೆ ನಿಭಾಯಿಸುತ್ತೇವೆ ಎಂದು ಹೇಳಿ. 5. ಪರಿಸ್ಥಿತಿಯಿಂದ ಗಮನ ಬೇರೆಡೆಗೆ ಸೆಳೆಯಿರಿ. ಒಮ್ಮೆ ಅವಳು ಸ್ವಲ್ಪ ಶಾಂತವಾದ ನಂತರ ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಿ. ಅವಳಿಗೆ ಇಷ್ಟವಾದ ಹಾಸ್ಯಮಯ ವಿಷಯಗಳ ಬಗ್ಗೆ ಮಾತನಾಡಿ. ಜೊತೆಯಲ್ಲಿ ಹೊರಗೆ ಹೋಗಲು ಅಥವಾ ಏನಾದರೂ ತಿನ್ನಲು ಆಹ್ವಾನಿಸಿ. 6. ಸ್ಥಳಾವಕಾಶ ನೀಡಿ. ಕೆಲವೊಮ್ಮೆ ಜನರು ತಾವಾಗಿಯೇ ಶಾಂತವಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಅವಳು ಏಕಾಂತ ಬಯಸಿದರೆ ಸ್ವಲ್ಪ ಸಮಯ ನೀಡಿ ಮತ್ತು ನಿಧಾನವಾಗಿ ಮಾತನಾಡಿ. 7. ಪ್ರಾಮಾಣಿಕ ಪ್ರಯತ್ನ ಮಾಡಿ. ಕೇವಲ ಮಾತನಾಡುವುದಷ್ಟೇ ಅಲ್ಲ, ಸಮಸ್ಯೆಯನ್ನು ಬಗೆಹರಿಸಲು ಅಥವಾ ಮುಂದಿನ ದಿನಗಳಲ್ಲಿ ಅದೇ ತಪ್ಪುಗಳು ಪುನರಾವರ್ತಿಯಾಗದಂತೆ ತಡೆಯಲು ನೀವು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೀರಿ ಎಂದು ಅವಳಿಗೆ ಮನವರಿಕೆ ಮಾಡಿಕೊಡಿ. ನೆನಪಿಡಿ, ಪ್ರತಿ ಸಂಬಂಧವೂ ವಿವಿಷ್ಟವಾಗಿರುತ್ತದೆ. ನಿಮ್ಮ ಗೆಳತಿಗೆ ಯಾವುದು ಹೆಚ್ಚು ಸಮಾಧಾನ ನೀಡುತ್ತದೆ ಎಂಬುದನ್ನು ಅವಳ ಸ್ವಭಾವಕ್ಕೆ ಅನುಗುಣವಾಗಿ ನೀವು ಕಂಡುಕೊಳ್ಳಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.